ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮಮ್ಮಿ ಅವರು ಪನ್ನೀರ್ ಫ್ರೈಡ್ ರೈಸ್ ಮಾಡತ್ತಾರ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಪನ್ನೀರ ಮತ್ತು ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಮತ್ತು ಒಂದು ಕ್ಯಾರೆಟ್ ತೊಗೊಂಡಾರ ಮತ್ತು ಈರುಳ್ಳಿ ತೊಗೊಂಡಾರ. ಆಮೇಲೆ ಜಿಂಜರ್ ಗಾರ್ಲಿಕ್ ಎರಡನ್ನೂ ಹೆಚ್ಚಿಟ್ಕೊಂಡಾರ, ಇಲ್ಲ ಜಜ್ಜಿಟ್ಕೊಂಡಿಲ್ಲ. ಆಮೇಲೆ ಕ್ಯಾಬೇಜ್ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಹಾಕೋರಿ. ಇಲ್ಲೇ ಸ್ವಲ್ಪ ತುಪ್ಪ ಹಾಕೊಳ್ಳತ್ತಾರ. ತುಪ್ಪದ ಜೊತೆ ಸ್ವಲ್ಪ ಆಯಿಲನ್ನು ಹಾಕೋತಾರೆ. ಯಾಕಪ್ಪ ಅಂದ್ರೆ ಬರೀ ತುಪ್ಪ ಆದರೆ ಸರಿ ಆಗಂಗಿಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗ್ತೈತಿ. ಸೊ ಇಲ್ಲಿ ಸ್ವಲ್ಪ ಫಸ್ಟಿಗೆ ಅದು ಪನ್ನೀರ್ ಏನಿರುತ್ತಲ್ರಿ, ಆ ಪನ್ನೀರ್ ಕ್ಯೂಬ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ತುಪ್ಪದಾಗ. ಮಮ್ಮಿ ಅವ್ರಿಗೆ ಎಲ್ಲದ್ರೊಳಗೂ ಇಂಟ್ರೆಸ್ಟ್ ತೋರಿಸ್ತಾರೆ, ಬರೀ ಅಡುಗೆ ಒಂದ್ರಾಗನ ಅಲ್ಲ. ಅವ್ರ ಹೌಸ್ ವೈಫ್ ಅದಾರ, ಬಟ್ ಅಡುಗೆ ಅಷ್ಟೇ ಡಿಫ್ರೆಂಟಾಗಿ ಮಾಡೋಂಗಿಲ್ರಿ. ಕತೆ ಕವನಗಳು, ಕಾದಂಬರಿಗಳು, ಆಮೇಲೆ ಕನಕಗಳನ್ನು ಭಾಳ ಚಂದ ಬರೀತಾರ. ಆಮೇಲೆ ಕೆಲವೊಂದಿಷ್ಟು ಬುಕ್ಸ್ಗಳನ್ನು ಬರೆದಾರ. ಅವರ ಪುಸ್ತಕಗಳಿಗೆ ಒಂದಿಷ್ಟು ಪ್ರಶಸ್ತಿಗಳು ಕೂಡ ಬಂದಾವ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದೊಳಗೆ ಮಾಡಿ ಹಾಕ್ತೀನಂತ. ಈಗ ಪನ್ನೀರ್ ಕ್ಯೂಬ್ಸ್ ಎಲ್ಲ ಬ್ರೌನ್ ಕಲರ್ ಆಗ್ಯಾವ. ಈಗ ತಗೊಂಡು ಬಿಡ್ತೀವ್ರಿ ಅದನ್ನು. ಪನ್ನೀರ್ ಫ್ರೈಡ್ ರೈಸ್ ಮಾಡತ್ತೀವಲ್ರಿ, ಹಾಗಾಗಿ ಪನ್ನೀರ್ನ ಫ್ರೈ ಮಾಡಿದ್ವಿ. ಪನ್ನೀರ್ ಫ್ರೈ ಮಾಡಿಂದಾದ್ಮೇಲೆ ಆಯಿಲ್ ಉಳಿತೈತಿ, ತುಪ್ಪನೂ ಉಳಿತೈತಿ. ಅದನ್ನು ಒಟ್ಟ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಅದ್ರೊಳಗನ ಏನು ಮಾಡಿರಿ, ಜೀರಿಗೆ ಹಾಕ್ಕೊಂಡು ಬಿಡ್ರಿ. ಸ್ವಲ್ಪ ಜೀರಿಗೆ ತೊಗೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡು, ಆಮೇಲೆ ಕರಿಬೇವು ಏನಿರುತ್ತೆ ನೋಡ್ರಿ, ಕರಿಬೇವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅದನ್ನು ಕರಿಬೇವು ಹಾಕೋರಿ. ಆಮೇಲೆ ಶುಂಠಿ ಏನು ಹೆಚ್ಚಿಟ್ಕೊಂಡಿದ್ವಲ್ರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿನೂ ಅದ್ರ ಜೊತೆಗೇ ಫ್ರೈ ಮಾಡ್ಕೊಂಡು ಬಿಡ್ರಿ. ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಂಬಿಡ್ರಿ. ಮನೆಯೊಳಗಿಂದ ಅಡುಗೆ ಮಾಡ್ಕೊಂಡು ತಿಂದ್ರೆ ಹೆಚ್ಚಿಗೆನೂ ಹೋಗ್ತೈತಿ. ಹೊರಗಡೆ ತಿಂದ್ರೆ ಏನಾಗ್ತೈತಿ ರೀ, ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ. ನಾವು ಹಾಗಾಗಿ ಮನೆ ಊಟನ ಭಾಳ ಪ್ರಿಫರ್ ಮಾಡ್ತೀವಿ ಹೊರಗಿನ ಊಟಕ್ಕಿಂತ. ಇನ್ನೊಂದೇನಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಕ್ಯಾಪ್ಸಿಕಮ್ ಹಾಕೊಂಡಾರ ಮಮ್ಮಿ. ಆಮೇಲೆ ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಕ್ಯಾರೆಟ್ ಹಾಕ್ಕೊಳತ್ತೀವಿ. ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಒಮ್ಮೆಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇಲ್ಲಿ ಮಮ್ಮಿ ಏನು ಮಾಡತ್ತಾರ ಅಂದರೆ ಸ್ವಲ್ಪ ಕೆಂಪಗಾಗಲಿ, ಎಲ್ಲ ಫ್ರೈ ಆಗಲಿ ನೀಟಾಗಿ ಅಂಥೇಳಿ ಒಂದೊಂದಾಗಿ ಹಾಕ್ಕೊಳತ್ತಾರ. ಈಗ ಇದು ಫ್ರೈ ಆಗತ್ತೈತ್ರಿ. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿರಿ. ರೈಸ್ ಆಲ್ರೆಡಿ ಆಗೈತಿ ನಮ್ದು. ರೈಸ್ ಸ್ವಲ್ಪ ಉದುರಾಗಿನೇ ಇರಲಿ ರೀ, ಅಂದ್ರನ ಫ್ರೈಡ್ ರೈಸ್ ಚಂದ ಆಗ್ತೈತಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ರಿ. ರೈಸ್ ಒಳಗೆ ಹಾಕ್ಕೊಂಡಿರ್ತಿರಲ್ಲ, ಹಾಗಾಗಿ ನೋಡಿ ಹಾಕೋರಿ ಉಪ್ಪನ್ನ. ಇಲ್ಲಾಂದ್ರೆ ಭಾಳ ಉಪ್ಪಾದ್ರೆ ಫ್ರೈಡ್ ರೈಸ್ ಚಲೋ ಇರೋಂಗಿಲ್ಲ. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಳತ್ತಾರ. ಮೊದಲು ಹಾಕ್ಕೋಬೇಕಾಗಿತ್ತು ರೀ ಗೋಡಂಬಿ, ಆದರೆ ಸ್ವಲ್ಪ ಕರ್ರಗೆ ಆಗ್ತಾವಂತ ಹೇಳಿ ನಾವು ಲಾಸ್ಟಿಗೆ ಹಾಕ್ಕೊಳತ್ತೀವಿ. ಇವಾಗ ಇದು ಗೋಡಂಬಿನೂ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೋಬೇಕ್ರಿ. ಕ್ಯಾಬೇಜೂ ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಎರಡೂ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಒಂದು ಘಮ್ ಅಂತ ಸ್ಮೆಲ್ ಬರ್ತೈತೆ ನೋಡ್ರಿ. ಆ ವಾಸನೆ ಅಂದರೆ ನನಗೆ ಭಾಳ ಇಷ್ಟ. ಇವಾಗ ಆಗಲೇ ಏನು ಕರೆದಿಟ್ಕೊಂಡಿದ್ವಲ್ಲ ಪನ್ನೀರ್ನ, ಅದನ್ನು ಹಾಕ್ಕೊಂಬಿಡ್ಬೇಕು. ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಬೇಕ್ರಿ. ಒಂದು ಟೀ ಸ್ಪೂನ್ ಆಗುವಷ್ಟೇ ಪೆಪ್ಪರ್ ಪೌಡ್ರ್ ಹಾಕೋರಿ. ಬಟ್ ಇಲ್ಲಿ ನಾವು ಹಂಗೆ ಹಾಕ್ಕೊಳತ್ತಾರ ಮಮ್ಮಿ. ಇದು ಪೆಪ್ಪರ್ ಪೌಡ್ರ್ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸೋಯಾ ಸಾಸನ್ನು ಹಾಕ್ಕೊಂಬಿಡ್ರಿ. ಸೋಯಾ ಸಾಸನ್ನು ಅಷ್ಟೇ ಸ್ವಲ್ಪ ಹಾಕೋರಿ, ಭಾಳ ಏನು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ಸೋಯಾ ಸಾಸ್ ಹಾಕಿದ ಮೇಲೆ ಅದನ್ನು ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ರೈಸ್ ಹಾಕಿಬಿಟ್ರೆ ಮುಗೀತ್ರಿ ನಮ್ಮದು ಫ್ರೈಡ್ ರೈಸ್. ನಾವಿಲ್ಲೇ ಮೆಣಸಿನ್ಕಾಯಿ ತೊಗೊಂಡಿಲ್ರಿ. ಯಾಕಪ್ಪ ಅಂತಂದ್ರೆ ಜವಾರಿ ಮೆಣಸಿನ್ಕಾಯಿ ಅಂದ್ರೆ ಜವಾರಿ ಕ್ಯಾಪ್ಸಿಕಮ್ ತೊಗೊಂಡಿರೋದ್ರಿಂದ ಇಲ್ಲಿ ನಾವೇನು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂತ ಅನಿಸಿದ್ರೆ ನೀವು ಮೆಣಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ರೈಸ್ ಹಾಕ್ಕೊಂಡು ನಮ್ದು ಫ್ರೈಡ್ ರೈಸ್ ಆಲ್ಮೋಸ್ಟ್ ರೆಡಿ ಆಯ್ತು ರೀ. ಯಾವಾಗಲೂ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತೆ ಮಕ್ಕಳಿಗೆಲ್ಲ, ಹಾಗಾಗಿ ಪನ್ನೀರ್ ಹಾಕಿ ಮಾಡಿದರೆ ಇನ್ನೂ ಇಷ್ಟಪಟ್ಟು ತಿಂತಾರ. ರೈಸ್ ಐಟಮ್ ಒಳಗೆ ನಮ್ಮ ಮಮ್ಮಿಯವರು ಡಿಫ್ರೆಂಟ್ ಆಗಿರೋ ಚಿತ್ರಾನ್ನ ಮಾಡ್ತಾರೆ. ಲಾಸ್ಟ್ ಏನು ಮಾಡಿರಿ, ಅರ್ಧ ಹೋಳು ಲೆಮನನ್ನು ಈ ಫ್ರೈಡ್ ರೈಸಿಗೆ ಹಾಕ್ಕೊಂಡ್ಬಿಡ್ರಿ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡ್ರಿ.
ಸ್ವಲ್ಪ ಕೊತ್ತಂಬರಿನ ಲಾಸ್ಟ್ ಹಾಕಿಬಿಟ್ರೆ ಮುಗಿತೈತ್ರಿ. ಮಮ್ಮಿ ಮಾಡಿರೋವಂಥ ಪನ್ನೀರ್ ಫ್ರೈಡ್ ರೈಸ್ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಮನೆಯೊಳಗೆ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ಆಮೇಲೆ ಹೆಂಗಾಗಿತ್ತಂತ ಹೇಳಿ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸಿ ಹೇಳ್ರಿ. ನಮ್ಮ ರೆಸಿಪಿ ಇಷ್ಟ ಆಗಿತ್ತಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇಲ್ಲಿ ನೋಡ್ರಿ ಫೈನಲಿ ನಮ್ದು ಫ್ರೈಡ್ ರೈಸ್ ಹಿಂಗಾಗೈತಿ. ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿ ಅಥವಾ ಹೊಸ ಕಂಟೆಂಟ್ ಜೊತೆ ಸಿಗೋಣ ಅಂತ. ಫ್ರೈಡ್ ರೈಸ್ ತಿಂದಾದ್ಮೇಲೆ ನಮ್ಮ ಮೈದ್ನ ಕೂಡ ಇದಕ್ಕೆ ರಿವ್ಯೂ ಕೊಟ್ಟರು. ಸೂಪರ್ ಆಗೈತೆ ಅಂತ ಹೇಳಿ ಇಷ್ಟಪಟ್ಟು ತಿಂದರು. ಹಿಂಗೆ ಇಷ್ಟಪಟ್ಟು ತಿಂದ್ರೆ ಮಾಡ್ಬೇಕು ಅನ್ನಿಸ್ತೈತ್ರಿ ಮನೆಯೊಳಗೆ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಟಾಟಾ, ಟೇಕ್ ಕೇರ್.